ವೈಕುಂಠಕ್ಕೆ ಹೋಗಬೇಕು ಅಂತ ಯಾರಿಗೆ ಇಚ್ಛೆ ಇದೆಯೋ ಅವರು ಶಂಖಚಕ್ರ ಧಾರಣೆ ಮಾಡಲೇಬೇಕು. ಯಾಕಂದ್ರೆ ವೈಕುಂಠಕ್ಕೊಳಗೆ ಪ್ರವೇಶಕ್ಕೆ ಮೊದಲು ನೋಡುವುದೇ ಅದನ್ನು. ಶಂಖಚಕ್ರ ಧಾರಣೆ ಮಾಡಿದ್ದಾನು ಅಂತಾನೆ ನೋಡುವುದನ್ನು. ಯಾಕಂದ್ರೆ ಅಲ್ಲಿ ಒಳಗಿರುವವರು ಎಲ್ರಿಗೂ ಶಂಖಚಕ್ರ ಇದೆ, ಎಲ್ಲ ವಿಷ್ಣುವಿನ ಭಕ್ತರ. ವೈಕುಂಠ ಅಂದ್ರೆ ವಿಷ್ಣುವಿನ ತಾನೆ, ಅಲ್ಲಿ ಒಳಗೋಗ್ಬೇಕಾದ್ರೆ ಶಂಖಚಕ್ರ ಮುದ್ರೆ ಇರಲೇಬೇಕು. ಅದಕ್ಕಾಗಿ ಆ ಭಗವಂತನ ಶಂಖಚಕ್ರ ಚಿಹ್ನೆಗಳನ್ನು ಧಾರಣೆ ಮಾಡುವುದು. ಅಂತಹ ಆ ಶಂಖಚಕ್ರ ಚಿಹ್ನೆಗಳನ್ನ ತಾವು ಭಕ್ತರಿಗೆ ಪ್ರದಾನವನ್ನ ಮಾಡಿದ್ರು. ಅದೇ ತಪ್ತ ಮುದ್ರಾಧಾರಣೆ ಇವತ್ತೆ ಅಂತ ಹೇಳ್ತೇವೆ. ಅಂತಹ ಆ ಶಂಖಚಕ್ರ ಚಿಹ್ನೆಗಳನ್ನು ಯಾಕಂತ ಹೇಳಿದ್ರೆ ವೇದವೇ ಹೇಳ್ತಾ ಇದೆ, ಅತಪ್ತತನೋರ್ನತ ದಾಮೋ ಅಶ್ನುತೆ. ವಿಶೇಷವಾಗಿ ಒಂದು ಹೋಮ ಮಾಡಿ ಆ ಹೋಮದಿಂದ ಪರಿಶುದ್ಧವಾದಂತಹ ಶಂಖಚಕ್ರಗಳೇನಿದೆ ಅದರಿಂದ ತನ್ನ ಶರೀರವನ್ನು ಶುದ್ಧ ಮಾಡಿಕೊಳ್ಬೇಕು. ಇಲ್ಲದೇ ಇದ್ರೆ ಭಗವಂತನ ಲೋಕವನ್ನು ಹೋಗಿ ಸೇರುವುದಿಲ್ಲ ಅಂತ ಪವಿತ್ರಗೊಳಿಸುವಂತಹದ್ದು ಆ ಶಂಖಚಕ್ರಗಳ ಚಿಹ್ನೆ. ಅದನ್ನ ಭಕ್ತರಿಗೆ ಪ್ರದಾನ ಮಾಡಿ ತಾವು ವೈಷ್ಣವ ದೀಕ್ಷೆಯನ್ನು ಕೊಟ್ಟು ಮುದ್ರಾಧಾರಣೆಯನ್ನು ಮಧ್ವಾಚಾರ್ಯರೇ ಮೊದಲು ಪ್ರಾರಂಭ ಮಾಡಿದ್ದಲ್ಲ, ಮತ್ತೆ ಅದು ವೈಷ್ಣವ ದೀಕ್ಷೆ. ಶ್ರೀ ವೈಷ್ಣವರು ಕೂಡ ರಾಮಾನುಜೀಯರು